ಇನ್ನು ಖಾಸಗಿ ವ್ಯಕ್ತಿ ದರ್ಪಕ್ಕೆ ಶಾಲಾ ಮಕ್ಕಳು ವಿಲವಿಲ. ಬೆಂಗಳೂರಿನ ಯಲಹಂಕದ ಅವಲಹಳ್ಳಿ ಬಳಿ ಈ ಘಟನೆ ಆಗಿದೆ. ಅಲ್ಲಿ ಮಕ್ಕಳು ಪರದಾಡ್ತಾ ಇದ್ದಾರೆ. ಖಾಸಗಿ ವ್ಯಕ್ತಿ ದರ್ಪಕ್ಕೆ ಈತ ಕೋರ್ಟ್ ಆದೇಶ ಇದ್ರೂ ಕೂಡ ರಸ್ತೆಯನ್ನ ತಡೆದಿರುವಂತ ಆರೋಪ ಇದೆ. ರಾತ್ರೋರಾತ್ರಿ ಮುಖ್ಯ ರಸ್ತೆಯನ್ನೇ ಬಂದ್ ಮಾಡಿದಂತ ವ್ಯಕ್ತಿ. ಕೋರ್ಟ್ನ ಆದೇಶ ಇದೆ, ಆದ್ರೂ ಕೂಡ ರಸ್ತೆ ತಡೆ ಮಾಡಲಾಗಿದೆ. ಅಲ್ಲಿ ರಾತ್ರೋರಾತ್ರಿ ಮುಖ್ಯ ರಸ್ತೆಯನ್ನೇ ಬಂದ್ ಮಾಡಲಾಗಿದೆ. ವಸಂತ ಎಂಬ ಮಹಿಳೆ ಪ್ರೆಸಿಡೆನ್ಸಿ ಶಾಲೆ ಮಧ್ಯೆ ರಸ್ತೆ ಕಿರಿಕ್. ಸೊ ಹಲವು ವರ್ಷಗಳಿಂದ ಈ ರಸ್ತೆ ಸಮಸ್ಯೆ ಬಗೆಹರಿದಿಲ್ಲ. 2017ರಲ್ಲಿ ಕೋರ್ಟ್ ಮೆಟ್ಲೇರಿದಂಥ ಪ್ರೆಸಿಡೆನ್ಸಿ ಸ್ಕೂಲ್ ನೀವು ನೋಡ್ತಾ ಇದ್ದೀರಾ. ರಸ್ತೆಯಲ್ಲಿ ಗುಂಡಿ ತೋಡಿರೋದಲ್ಲಿ ನಿನ್ನೆ ವಿಚಾರಣೆ ವೇಳೆ ಕೋರ್ಟ್ನಿಂದ ಮಕ್ಕಳ ಓಡಾಟಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿ ಕಾಪಾಡೋಕೆ ಆದೇಶ ಬಂದಿದೆ. ಈ ಮಧ್ಯೆ ರಾತ್ರೋರಾತ್ರಿ ರಸ್ತೆ ಆಗಿದಂಥ ಜಾಗದ ಮಾಲೀಕರು ಬೆಳಗ್ಗೆ ಶಾಲೆಗೆ ಬಂದಂಥ ಸಾವಿರಾರು ಮಕ್ಕಳಿಗೆ ತೊಂದರೆ ಆಗಿದೆ. ಇಂದು ಪರೀಕ್ಷೆ ನಡೀತಾ ಇದ್ದು ಆತಂಕದಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಸೊ ಈ ಸಮಸ್ಯೆ ಬಹಳಷ್ಟು ವರ್ಷಗಳದ್ದು, ಇವತ್ತು ನೆನ್ನೆದಲ್ಲ, ಬಹಳಷ್ಟು ವರ್ಷಗಳಿಂದ ಇದೆ. 2017ರಲ್ಲೇ ಕೋರ್ಟ್ ಮೆಟ್ಟಿಲೇರಿದಂಥ ಪ್ರೆಸಿಡೆನ್ಸಿ ಸ್ಕೂಲ್ನವರು. ಸುದಾದ ನಂತರ ಕೋರ್ಟ್ ಒಂದು ಆದೇಶವನ್ನು ಕೂಡ ಕೊಟ್ಟಿದೆ. ಕಿರಣ್ ಸೂರ್ಯ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯಲಹಂಕ ವಿಧಾನಸಭಾ ಕ್ಷೇತ್ರದ ಅವಲಹಳ್ಳಿ ಬಳಿಯ ಪ್ರೆಸಿಡೆನ್ಸಿ ಸ್ಕೂಲ್ಗೆ ಮಕ್ಕಳು ಮತ್ತು ಪೋಷಕರು ಓಡಾಡಲು ಇದ್ದಂತಹ ಒಂದು ರಸ್ತೆಯನ್ನು ಪಕ್ಕದಲ್ಲೇ ಇದ್ದಂತಹ ವ್ಯಕ್ತಿಗಳು ಅದನ್ನು ರಾತ್ರೋರಾತ್ರಿ ಗುಂಡಿಯನ್ನು ಹೊಡೆದು ಸಮಸ್ಯೆಯನ್ನು ಉಂಟು ಮಾಡಿದರು. ಆ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗಾಗಲೇ ಕೂಡ TV9 ಕೂಡ ಬಂದಿರುವಂಥದ್ದು ನಾನು ಸದ್ಯ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅಂದರೆ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆ ಪ್ರೆಸಿಡೆನ್ಸಿ ಸ್ಕೂಲ್ನ ಮಕ್ಕಳು ಮತ್ತು ಪೋಷಕರು ಓಡಾಡಲಿಕ್ಕೆ ಇದ್ದಂತಹ ಒಂದು ಜಾಗ ಆಗಿರುವಂಥದ್ದು. ಪ್ರತಿದಿನವೂ ಕೂಡ ಸಾವಿರಾರು ಮಕ್ಕಳು, ನೂರಾರು ಶಾಲಾ ವಾಹನಗಳು ಕೂಡ ಇದೇ ಒಂದು ರಸ್ತೆಯ ಮೂಲಕವಾಗಿ ಸಂಚಾರವನ್ನು ಮಾಡ್ತಿದ್ವು. ಆದರೆ ಪಕ್ಕದಲ್ಲಿ ಇರುವಂತಹ ವಸಂತ ಅನ್ನುವಂಥವರ ಜಾಗಕ್ಕೆ ಸೇರಿದ್ದು, ಇದು ನಮ್ಮ ಜಾಗ ಅಂತೇಳಿ ಸುಮಾರು 2017ರಿಂದಲೂ ಕೂಡ ಕೋರ್ಟ್ನಲ್ಲಿ ಈ ಬಗೆಗೆ ವಾದ ವಿವಾದ ನಡೀತಾ ಇತ್ತು. ಆದರೆ ಈಗ ಏಕಾಏಕಿ ಅಂದರೆ ಈ ಸೈಟ್ನ ಮಾಲೀಕರು ಮೊನ್ನೆ ಅಂದರೆ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ನಮ್ಮ ಕಡೆ ಆಗಿದೆ ಅಂತೇಳಿ ಈ ಒಂದು ರಸ್ತೆಯನ್ನು ಗುಂಡಿಯನ್ನು ತೆಗೆದು ಶಾಲಾ ವಾಹನ ಮತ್ತು ಮಕ್ಕಳು ಓಡಾಡದ ರೀತಿಯಲ್ಲಿ ಒಂದು ಸಮಸ್ಯೆಯನ್ನು ಉಂಟು ಮಾಡಿದರು. ನಿನ್ನೆ ಪ್ರೆಸಿಡೆನ್ಸಿ ಸ್ಕೂಲ್ನವರು ಹೈಕೋರ್ಟಿಗೆ ಹೋಗಿ ಆ ಒಂದು ಆದೇಶಕ್ಕೆ ತಡೆಯಾಜ್ಞೆ ಕೂಡ ತಂದಿದ್ರು. ಅಂದರೆ ಹೈಕೋರ್ಟ್ನಲ್ಲಿ ಮಕ್ಕಳು ಓಡಾಡಲಿಕ್ಕೆ ಸದ್ಯ ಯಾವುದೇ ಥರವಾದಂತಹ ತೊಂದರೆಯನ್ನು ಮಾಡಬೇಡಿ ಅಂತೇಳಿ ಸ್ಟೇಯನ್ನು ಕೊಟ್ಟಿತ್ತು. ಆದರೆ ಆ ಸ್ಟೇಯನ್ನು ನೋಡದೆ ಮತ್ತು ಸ್ಟೇಯನ್ನು ಪರಿಗಣಿಸದೆ ರಾತ್ರೋರಾತ್ರಿ ಈ ಒಂದು ಮಕ್ಕಳು ಓಡಾಡ್ತಿದ್ದಂತಹ ರಸ್ತೆಯನ್ನು ದೊಡ್ಡದಾದಂತಹ ಗುಂಡಿಗಳನ್ನು ತೆಗೆದಿದ್ರು. ಈಗಾಗಲೇ ಶಾಲೆಯಲ್ಲಿ ಎಕ್ಸಾಮ್ ಕೂಡ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳು ಓಡಾಡಲಿಕ್ಕಿದ್ದಂತಹ ರಸ್ತೆ ಗುಂಡಿ ತೆಗೆದಿರೋದರ ಹಿನ್ನೆಲೆಯಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗಿತ್ತು. ಆ ನಂತರದಲ್ಲಿ ಸ್ಥಳಕ್ಕೆ ಪೊಲೀಸರು ಕೂಡ ಬಂದರು. ಪೊಲೀಸರು ಬಂದು ಆ ಸ್ಟೇ ಆರ್ಡರ್ನ ತೋರಿಸಿದ್ರು. ಅಂದರೆ ಮುಂದಿನ ವಿಚಾರಣೆಯವರೆಗೂ ಶಾಲೆಯ ಮಕ್ಕಳು ಓಡಾಡಲಿಕ್ಕೆ ಯಾವುದೇ ಥರವಾದಂತಹ ತೊಂದರೆಯನ್ನು ಮಾಡಬಾರ್ದು ಅಂತೇಳಿ ಪಕ್ಕದ ಸೈಟ್ ಮಾಲೀಕರಿಗೂ ಕೂಡ ಪೊಲೀಸರು ಹೇಳಿದ ಹಿನ್ನೆಲೆಯಲ್ಲಿ ಈಗ ಗುಂಡಿಗಳನ್ನು ಮುಚ್ಚಲಿಕ್ಕೆ ಮುಂದಾಗಿರುವಂಥದ್ದು. ಅಂದರೆ ಈ ಒಂದು ವಿಚಾರಣೆ ಈಗಾಗಲೇ ಕೂಡ ಕೋರ್ಟ್ನಲ್ಲಿರುವಂಥದ್ದು. ಇಬ್ಬರ ವಾದ ಪ್ರತಿವಾದವನ್ನು ಕೂಡ ಈಗಾಗಲೇ ಕೋರ್ಟ್ ಆಲಿಸ್ತಾ ಇರುವಂಥದ್ದು. ಕೋರ್ಟ್ ಸದ್ಯ ಈಗಾಗಲೇ ಅಂದರೆ ಈ ಒಂದು ಜಾಗದಲ್ಲಿ ಮಕ್ಕಳು ಓಡಾಡಲಿಕ್ಕೆ ಅವಕಾಶವನ್ನು ಕೊಡಿ, ಮಕ್ಕಳಿಗೆ ಯಾವುದೇ ಥರವಾದಂಥ ತೊಂದರೆ ಮಾಡಬೇಡಿ ಅಂತೇಳಿ ಸ್ಟೇ ಆರ್ಡರ್ ಕೂಡ ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಸೈಟ್ ಮಾಲೀಕರು ಅಂದರೆ ಮಕ್ಕಳು ಓಡಾಡಲಿಕ್ಕೆ ಜಾಗವನ್ನು ಬಿಟ್ಟುಕೊಟ್ಟು ಅಂದರೆ ವ್ಯವಸ್ಥೆಯನ್ನು ಕೂಡ ಸದ್ಯ ಮಾಡ್ತಾ ಇರುವಂಥದ್ದು. JCBಯಿಂದ ಏನು ಗುಂಡಿ ತೆಗೆದಿದ್ರು ಆ ಗುಂಡಿಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಶರಣಯ್ಯ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಇದು ಅವಲಹಳ್ಳಿ ಶಾಲಾ ಮಕ್ಕಳಿಗೆ ಆಗ್ತಿರುವಂತಹ ತೊಂದರೆ. ಮುಂದಿನ ವಿಚಾರಣೆವರೆಗೆ ಯಥಾಸ್ಥಿತಿ ಕಾಪಾಡಬೇಕು ಅಂತ ಆದೇಶ ಇದ್ರೂ ಕೂಡ ರಾತ್ರೋರಾತ್ರಿ ಅಲ್ಲಿ ಗುಂಡಿಯನ್ನು ತೋಡಲಾಗಿದೆ.